ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅನೇಕ ಮಹನೀಯರು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂತಹದ್ದು, ಹಾಗೆ ನಮಗೂ ಕೂಡ ಆಚರಣೆಯನ್ನು ಬಿಟ್ಟು ಕೊಟ್ಟಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಆಚರಣೆಗಳನ್ನು ಮಾಡುವುದು ಎಷ್ಟು ಮುಖ್ಯವೋ ಅದನ್ನು ಹಾಗೆ ನಮ್ಮ ಮುಂದಿನ ಪೀಳಿಗೆಗೂ ತಿಳಿಸುವಂತಹದ್ದು ಬಹಳ ಮುಖ್ಯವಾದ ಕೆಲಸ. ಹಾಗೆ ಈ ಪರ್ವಕಾಲಗಳಲ್ಲಿ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು, ಮಾಡುವುದರಿಂದಾಗಿ ಏನು ಫಲ ಅನ್ನುವಂತಹ ಅನೇಕ ವಿಷಯಗಳನ್ನು ಧರ್ಮಶಾಸ್ತ್ರಕಾರರು, ನಮ್ಮ ಪೂರ್ವಜರು, ನಮ್ಮ ಗುರು ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಮಾಡಿದಾಗ ಮಾತ್ರ ನಾವು ಅವರ ಋಣವನ್ನು ತೀರಿಸಿಕೊಂಡ ಹಾಗೆ ಆಗುತ್ತೆ. ಇವತ್ತಿನ ದಿವಸ ನಮಗೆ ಮನೆ ಬೇಕು, ಮಡದಿ ಬೇಕು, ಮಕ್ಕಳು ಬೇಕು, ಸಂಪತ್ತು ಬೇಕು. ಆದರೆ ಇದಕ್ಕೆಲ್ಲ ಮೂಲ ಕಾರಣವಾಗಿರತಕ್ಕಂತಹ ದೇವರು ಬೇಡ, ನಮ್ಮ ಪೂರ್ವಜರು ಬೇಡ, ಮತ್ತೆ ನಮ್ಮ ಋಷಿ ಮುನಿಗಳು ಬೇಡ, ಯಾರೂ ಬೇಡ. ಹಾಗಾಗಿ ಈ ಒಂದು ಅವಸ್ಥೆಯಲ್ಲಿ ನಾವಿರೋದರಿಂದ ಅನೇಕ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ತಿಳಿದಂತಹ ಮಾತೇನು ಅಂತಂದರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಈ ಮಾತನ್ನ ಎಲ್ಲರೂ ಕೇಳಿರ್ತೀರಿ, ಆದರೆ ಎಷ್ಟರ ಜನ ಆಚರಣೆಗೆ ತಂದಿದ್ದೇವೆ ಅನ್ನೋದು ಮುಖ್ಯ. ನಮಗೆ ಋಣವನ್ನು ತೀರಿಸಿಕೊಳ್ಳದೆ ಅವರಿಂದಾಗಿ ನಾವು ಏನೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿನಿತ್ಯ ದೇವತರ್ಪಣ, ಋಷಿ ತರ್ಪಣಾದಿಗಳನ್ನು ಮಾಡ್ತಾ ಋಷಿಗಳ ಋಣವನ್ನು, ದೇವರ ಪೂಜಾದಿಗಳನ್ನು ಮಾಡುವ ಮುಖಾಂತರ ದೇವರ ಒಂದು ಋಣವನ್ನು ತೀರಿಸಿಕೊಳ್ಳುವ ಕೆಲಸ ಮಾಡಬೇಕು. ಆದರೆ ಯಾವತ್ತೋ ಒಂದು ದಿವಸ ಹೋಮವನ್ನು ಮಾಡಿಬಿಟ್ಟು ನಮಗೆ ದೇವರು ಏನೂ ಕೊಡಲಿಲ್ಲ ಅಂತಂದರೆ ಅದು ಸಾಧ್ಯ ಇಲ್ಲ. ನಮ್ಮ ಪ್ರತಿನಿತ್ಯದ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಅಂತಹದರಲ್ಲಿ ವಿಶೇಷವಾದಂತಹ ದಿವಸ, ನಾವು ಋಣವನ್ನು ತೀರಿಸಿಕೊಳ್ಳುವಂತಹ ಒಂದು ವಿಶೇಷವಾದ ಪುಣ್ಯ ದಿವಸ, ಪರ್ವಕಾಲ ಅಂತ ಹೇಳಿದ್ರೆ ದಕ್ಷಿಣಾಯನ ಪರ್ವಕಾಲ. ಅನೇಕ ಪರ್ವಕಾಲಗಳಿದೆ, ಅದರಲ್ಲಿ ದಕ್ಷಿಣಾಯನ ಪರ್ವಕಾಲ ಬಹಳ ವಿಶೇಷವಾಗಿರುವಂತಹದ್ದು. ಅದರಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಈ ದಕ್ಷಿಣಾಯನ ಪುಣ್ಯಕಾಲವನ್ನು ಹೇಳ್ತಾರೆ. ಇನ್ನೂ ಸ್ಪಷ್ಟವಾಗಿ ಕೆಲವರು ಹೇಳುವಾಗ ಮಿಥುನ ರಾಶಿಯಲ್ಲಿ ಆರಿದ್ರಾ ನಕ್ಷತ್ರ ದಾಟಿ ಮುಂದೆ ಬರುವಾಗ ದಕ್ಷಿಣಾಯನ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಕೆಲವೊಂದು ಪ್ರಮಾಣಗಳು ಸ್ವಲ್ಪ ವ್ಯತ್ಯಾಸ ಇದೆ ಅದರಲ್ಲಿ. ಆದರೆ ನಾವು ಕರ್ಕಾಟಕಕ್ಕೆ ಯಾವಾಗ ಪ್ರವೇಶ ಮಾಡ್ತಾನೆ ಅವಾಗ ಅದನ್ನು ಪುಣ್ಯಕಾಲ ಅಂತ ಕರೀತೇವೆ. ಯಾವುದು? ದಕ್ಷಿಣಾಯನದ ಪುಣ್ಯಕಾಲ, ಪರ್ವಕಾಲ ಅಂತ ಹೇಳ್ತಾರೆ. ಹಾಗಾಗಿ ರವಿ ಮಿಥುನದಿಂದ ಕಟಕವನ್ನು ಪ್ರವೇಶ ಮಾಡುವ ದಿನವನ್ನು ಕರ್ಕಾಟಕ ಸಂಕ್ರಮಣ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಈ ಜುಲೈ 15ನೇ ತಾರೀಕಿನ ಆಸ್ಪಾಸಲ್ಲಿ ಬರುತ್ತೆ. ಅದನ್ನು ದಕ್ಷಿಣಾಯನ ಪರ್ವಕಾಲ ಅಂತ ಕರೆದಿರೋದ್ರಿಂದ ಆ ಸಂದರ್ಭದಲ್ಲಿ ಪುಣ್ಯಕಾಲ ಏನಿದೆ, ಯಾವ ಸಮಯಕ್ಕೆ ಪುಣ್ಯಕಾಲ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ದಾನ, ತರ್ಪಣ, ದೇವಪೂಜೆ ಇತ್ಯಾದಿಗಳ ಧರ್ಮ ಕಾರ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಆ ಸಂದರ್ಭದಲ್ಲಿ ತೋರಿಸಿ ಶ್ರದ್ಧಾ ಭಕ್ತಿಯಿಂದ ಅದನ್ನು ಮಾಡಿಕೊಂಡು ಬಂದ್ವಿ ಅಂತ ಆದರೆ ಅನೇಕ ಫಲಗಳನ್ನು ನಾವು ಪಡಿಬಹುದು. ಅತ್ರಸ್ಥಾನಂ ಜಪೋ ಹೋಮೋ ದೇವತಾನಾಂಚ ಪೂಜನಂ ಉಪವಾಸಸ್ತಥಾದಾನಂ ಏಕೈಕಂ ಪಾವನಂ ಸ್ಮೃತಂ. ಅಲ್ಲಿಯವರೆಗೆ ಪುಣ್ಯಕಾಲ ಬರುವವರೆಗೆ ಉಪವಾಸವಿದ್ದು ದೇವತಾ ಪೂಜಾದಿಗಳನ್ನೆಲ್ಲ ನೆರವೇರಿಸಿ ಅನೇಕ ಬ್ರಾಹ್ಮಣರಿಗೆ ದಾನ ದಕ್ಷಿಣಾದಿಗಳನ್ನು ಕೊಟ್ಟು ಅನೇಕ ಬಡವರಿಗೆ ಅನ್ನದಾನಾದಿಗಳನ್ನೆಲ್ಲ ಮಾಡಿದಾಗ ವಿಶೇಷ ಫಲವನ್ನು ಅವನು ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಸಂಕ್ರಮಣದಲ್ಲಿ ಸಾಮಾನ್ಯವಾಗಿ ಹೇಳಿದ ಕರ್ತವ್ಯ ಏನು ಅಂತ ಹೇಳಿದ್ರೆ ಸ್ನಾನ, ಜಪ, ಹೋಮ, ದೇವಪೂಜೆ, ಉಪವಾಸ, ದಾನಾದಿಗಳು, ಪಿತೃತರ್ಪಣ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಆದರೆ ಈ ಕರ್ಕಾಟಕ ಸಂಕ್ರಮಣ ಮತ್ತು ಮಕರ ಸಂಕ್ರಮಣದಲ್ಲಿ ಆಗುವಾಗ ವಿಶೇಷ ಅನುಷ್ಠಾನವನ್ನು ಹೇಳ್ತಾ ಬರ್ತಾರೆ. ಈ ಪುಣ್ಯ ಕಾಲದಲ್ಲಿ, ಪರ್ವಕಾಲದಲ್ಲಿ ಪಿತೃಗಳಿಗೆ ತೃಪ್ತಿಯಾಗುವ ರೀತಿಯಲ್ಲಿ ತರ್ಪಣವನ್ನು ಕೊಟ್ಟು ಅನೇಕರಿಗೆ ಊಟ ಮಾಡಿಸುವಂತಹದ್ದು ಬಹಳ ವಿಶೇಷವಾಗಿರುವಂತಹದ್ದು. ಅನೇಕ ಈ 12 ರಾಶಿಗಳಲ್ಲಿಯೂ ಸಂಕ್ರಮಣ ಇದೆ, ಪ್ರತಿ ತಿಂಗಳು ಸಂಕ್ರಮಣ ಇದೆ. ಆದರೆ ಕರ್ಕಾಟಕ ಸಂಕ್ರಮಣ ಅನ್ನೋದು ಬಹಳ ವಿಶೇಷವಾದ ಸ್ಥಾನವನ್ನು, ಮತ್ತು ಮಕರ ಸಂಕ್ರಮಣ, ಈ 2 ಸಂಕ್ರಮಣಗಳು ವಿಶೇಷವಾದ ಸ್ಥಾನವನ್ನು ತುಂಬಿಕೊಂಡಿದೆ. ಯಾಕೆ ಅಂತಂದರೆ ಈ ದಕ್ಷಿಣಾಯನ ಮತ್ತು ಉತ್ತರಾಯಣ ದೇವತೆಗಳಿಗೆ ಹಗಲಾದರೆ ದಕ್ಷಿಣಾಯನ ರಾತ್ರಿ ಆಗುತ್ತೆ. ರಾಕ್ಷಸರಿಗೆ ದಕ್ಷಿಣಾಯನ
ಹಗಲಾದರೆ ಉತ್ತರಾಯಣ ರಾತ್ರಿ ಆಗುತ್ತೆ. ಆದ್ದರಿಂದಲೇ ದಕ್ಷಿಣಾಯಣ ಪ್ರಾರಂಭ ಆದ ಮೇಲೆ ಉಪನಯನ, ಮುಂಜಿ ಅಥವಾ ಮದುವೆ ಯಾವ ಶುಭ ಕಾರ್ಯಗಳನ್ನು ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಉತ್ತರಾಯಣದಲ್ಲೇ ನಡೆಸಬೇಕು ಅಂತ ಮಾತಿದೆ. ಯಾಕೆ ಅಂತಂದ್ರೆ ದೇವತೆಗಳು ನಿದ್ರಾವಸ್ಥೆಯಲ್ಲಿ ಇರುವಾಗ ನಾವು ದೇವತಾ ಉದ್ದೇಶವಾಗಿ ನಾವು ದೇವತಾ ಕೈಂಕರ್ಯವನ್ನ ಮಾಡುವುದು ಹೇಗೆ ಅನ್ನುವಂತಹ ಅಭಿಪ್ರಾಯದಲ್ಲಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆದಷ್ಟು ನಾವೇನು ಮಾಡಬೇಕು ಅಂದರೆ ಅಂತರ್ಮುಖಿಗಳಾಗಿ, ಅಂದರೆ ಹೆಚ್ಚಿನ ಜಪ, ಹೆಚ್ಚಿನ ಅನುಷ್ಠಾನ, ದೇವಪೂಜೆ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ತೋರಬೇಕು. ಈ ಹೋಮಾದಿಗಳಲ್ಲಿ, ಗೃಹ ಪ್ರವೇಶಾದಿಗಳಲ್ಲಿ, ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಆಸ್ತಿಯನ್ನು ತೋರಿಸದೆ ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದಂತಹ ಜೀವನ ಶೈಲಿಯನ್ನ ನಾವು ಅಳವಡಿಸಿಕೊಳ್ಬೇಕು. ಈ ಕರ್ಕಾಟಕ ಸಂಕ್ರಮಣದ ಮೊದಲ 30 ಗಳಿಗೆ ನಿರ್ಣಯ ಸಿಂಧುವಿನ ಪ್ರಕಾರ ಮೊದಲ 20 ಗಳಿಗೆಗಳು ಮಾತ್ರ. ಹಾಗಾಗಿ 30 ಗಳಿಗೆ ಅಂತ ಕೆಲವರು, ನಿರ್ಣಯ ಸಿಂಧುಕಾರರು ಮೊದಲ 20 ಗಳಿಗೆಗಳು ಅದನ್ನು ಪರ್ವಕಾಲ ಅಂತ ಕರೆದಿದ್ದಾರೆ. ಹಾಗಾಗಿ ಕರ್ಕಾಟಕೆ ನಾಡ್ಯೋ ಮಕರೇತು ದಶಾಧಿಕಾಹ ಅನ್ನುವಂತಹ ದಕ್ಷಿಣಾಯನ ಪುಣ್ಯಕಾಲ ಸೂರ್ಯಾಸ್ತ ನಂತರ ಪ್ರಾರಂಭವಾದ ಆಯಿತು ಅಂತಾದರೆ ಹಿಂದಿನ ದಿನವೇ ಪುಣ್ಯಕಾಲ ಅಂತ ಆಚರಣೆ ಮಾಡಬೇಕು. ಆದರೆ ಪ್ರಸ್ತುತ ಈಗೇನು ನಮಗೆ ದಕ್ಷಿಣಾಯನ ಪರ್ವಕಾಲ ಈ 17ನೇ ತಾರೀಕು 16ನೇ ತಾರೀಕಿನಂದು ಬರ್ತಾ ಇದೆ. ಆ ದಿವಸ ನಮಗೆ ರಾತ್ರಿ 11 ಗಂಟೆ 23 ನಿಮಿಷ ಅಂದರೆ 43 ಗಳಿಗೆ 47 ವಿಗಳಿಗೆಗೆ ಸೂರ್ಯ ವಿಶಾಖ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಈ ಪರ್ವಕಾಲವನ್ನ ಎಲ್ಲರೂ ಬಳಸಿಕೊಳ್ಬೇಕು. ಯಾವುದೋ ಒಂದು ವರ್ಗಕ್ಕೆ, ಒಂದು ಪಂಗಡಕ್ಕೆ ಹೇಳಿರುವಂತಹ ಪರ್ವಕಾಲ ಅಲ್ಲ. ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಫಲವನ್ನು ಅನುಭವಿಸಬಹುದು. ಹಾಗಾಗಿ ಕೃಷ್ಣ ಹೇಳುವ ಮಾತು ಜಾತ್ಯ ಬ್ರಾಹ್ಮಣಿಕೆ, ಜಾತ್ಯ ಶೂದ್ರಿಕೆ ಇದ್ಯಾವುದೂ ಅಲ್ಲ. ಅವನು ಮಾಡುವ ಒಂದು ವಿಶಿಷ್ಟವಾದ ಗುಣ ಏನಿದೆ ಆ ಗುಣದಿಂದಾಗಿ ವ್ಯಕ್ತಿಯನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ಆದ್ರಿಂದ ನಮ್ಮಲ್ಲಿ ಸತ್ವಗುಣ ಇರುವಂಥವರು, ನಮಗೆ ಅಧಿಕಾರ ಇರುವಂಥವರು ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಗುರು ಉಪದೇಶಗಳಿದ್ದರೆ ಆ ಗುರು ಉಪದೇಶ ಇರುವಂತಹ ಮಂತ್ರದ ಜಪಾದಿಗಳನ್ನು ಮಾಡಿ, ದೇವತಾ ಅರ್ಚನೆಯನ್ನು ಮಾಡಿ, ದೇವತಾ ಆರಾಧನೆಯನ್ನು ಮಾಡಿ. ಇನ್ನು ಉಪದೇಶ ಇಲ್ಲದೆಯವರು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಇಷ್ಟವಾದಂತಹ ವ್ಯಕ್ತಿಗಳಿಗೆ ಊಟ ಹಾಕಿಸುವ ಕೆಲಸವನ್ನು ಮಾಡಬಹುದು ಈ ಸಂದರ್ಭದಲ್ಲಿ, ಅಥವಾ ದಾನ, ಅಕ್ಕಿ, ಬೇಳೆ, ತರಕಾರಿ ಇತ್ಯಾದಿಗಳನ್ನು ದಾನ ಮಾಡಬಹುದು, ಅಥವಾ ತರ್ಪಣಾದಿಗಳನ್ನು ಕೊಡಬಹುದು. ಅನೇಕರು ಪಿತೃಗಳ ಪೂಜೆಯನ್ನು ವರ್ಷಕ್ಕೊಮ್ಮೆ ನೀವು ಮಾಡ್ತೀರಲ್ಲ, ಅಂತಹದ್ದನ್ನ ಈ ಪರ್ವಕಾಲದಲ್ಲಿ ಮಾಡಬಹುದು. ಇನ್ನು ಹೆಂಗಸರು ಇದ್ದೀವಿ, ನಾವೇನು ಮಾಡಬೇಕು ಈ ಸಂದರ್ಭದಲ್ಲಿ? ನಮ್ಮ ಮನೆಯವರು ಮಾಡೋದಿಲ್ಲ ಅಥವಾ ಅವರು ಕೆಲಸಕ್ಕೆ ಹೋಗಿ ಬಿಡ್ತಾರೆ, ಅವರ ಉದ್ದೇಶವಾಗಿ ನಾವೇನಾದರೂ ಮಾಡಬಹುದಾ ಅನ್ನುವ ಯೋಚನೆ ಇದ್ದರೆ ಖಂಡಿತವಾಗಿಯೂ ಮಾಡಬಹುದು. ನಮಗೆ ಈ ಹರಿಕಥಾಮೃತ ಸಾರದಲ್ಲಿ ಪಿತೃಗಣ ಸಂಧಿ ಬರುತ್ತೆ. ಆ ಪಿತೃಗಣ ಸಂಧಿಯನ್ನು ಪಾರಾಯಣ ಮಾಡಿ, ಅಥವಾ ದಾಸರ ಸುಳಾದಿಗಳನ್ನು ನೀವು ಪಾರಾಯಣ ಮಾಡಿ, ಅಥವಾ ಹೆಂಗಸರು ಏನಿದ್ದೀರಿ ನೀವು ಯಾರಿಗೆ ಗೊತ್ತಿಲ್ಲ, ಗೊತ್ತಿದ್ದವರು ಅದನ್ನು ಮಾಡಿ, ಗೊತ್ತಿಲ್ಲದವರು ಏನು ಮಾಡಬೇಕು ಅಂತಂದರೆ ಒಂದು ವಿಶಿಷ್ಟವಾದ ಯೂಟ್ಯೂಬ್ಗಳಲ್ಲಿ ಭಾಗವತ ಪ್ರವಚನಗಳು ಸಿಗುತ್ತೆ. ಅಂತಹ ಭಾಗವತ ಪ್ರವಚನಗಳನ್ನು ಕೇಳುವಂತಹದ್ದು, ಅಥವಾ ಅನೇಕ ಒಳ್ಳೆಯ ಕೆಲಸವನ್ನು ಮಾಡುವಂತಹದ್ದು, ಬಡವರಿಗೆ ಊಟ ಹಾಕಿಸುವಂತಹದ್ದು, ಅನಾಥ ಮಕ್ಕಳಿಗೆ ಬಟ್ಟೆಗಳನ್ನು ಕೊಡಿಸುವಂತಹದ್ದು, ಈ ಥರದ ಒಳ್ಳೆಯ ಕೆಲಸಗಳನ್ನು ಮಾಡುವ ಮುಖಾಂತರ ದೇವರಿಗೂ ಪ್ರೀತಿಯಾಗುತ್ತೆ, ನಿಮ್ಮ ಪೂರ್ವಜರಿಗೂ ಪ್ರೀತಿಯಾಗುತ್ತೆ, ಮತ್ತು ಋಷಿಗಳಿಗೂ ಪ್ರೀತಿಯಾಗುತ್ತೆ. ಅದರಿಂದ ನಿಮ್ಮ ಕುಟುಂಬ ಉದ್ಧಾರ ಆಗುತ್ತೆ. ಇಂತಹ ವಿಶೇಷವಾದ ಪರ್ವಕಾಲ ನಮಗೆ ಇದೇ ತಿಂಗಳು 16ನೇ ತಾರೀಕಿನಂದು ಚಂದ್ರ ವಿಶಾಖ ನಕ್ಷತ್ರದಲ್ಲಿ ಇರುವಾಗ ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಹಾಗಾಗಿ ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ ಸೂರ್ಯ ಅಸ್ತ ಆಗುವವರೆಗೆ ಕರ್ಕಾಟಕ ಸಂಕ್ರಮಣದ ನಿಮಿತ್ತ ದಕ್ಷಿಣಾಯನ ಪರ್ವಕಾಲವನ್ನು ಪುಣ್ಯಪ್ರದವಾದ ಕಾಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದರೆ ಬೆಳಗಿನ ಸ್ನಾನ ಮಾಡದೇ ಇರಬೇಕು ಅಂತ ಅಲ್ಲ, ಬೆಳಿಗ್ಗೆ ನಮ್ಮ ಆಹ್ನಿಕಗಳನ್ನೆಲ್ಲ ಮುಗಿಸ್ಬೇಕು, ದೇವತಾ ಪೂಜಾದಿಗಳನ್ನೆಲ್ಲ ಮುಗಿಸ್ಬೇಕು. ಆನಂತರ ಮಧ್ಯಾಹ್ನ 12 ಗಂಟೆ 18 ನಿಮಿಷಕ್ಕೆ ಪುನಃ ದಕ್ಷಿಣಾಯನ ಪರ್ವಕಾಲದ ನಿಮಿತ್ತವಾಗಿ ಸಂಕಲ್ಪ ಪುರಸ್ಸರವಾಗಿ ನದಿ ಸ್ನಾನ, ಸಮುದ್ರ ಸ್ನಾನ, ಹೀಗೆ ಒಂದೊಂದಕ್ಕೂ ವಿಶೇಷವಾದಂತಹ
ಒಂದು ಫಲವನ್ನು ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಸ್ನಾನಾದಿಗಳನ್ನು ಮಾಡಿ ಪರ್ವಕಾಲದ ನಿಮಿತ್ತವಾಗಿ ಮತ್ತೆ ದೇವತಾ ಪೂಜಾದಿಗಳನ್ನು ಮಾಡಬಹುದು. ಮತ್ತು ವೃಂದಾವನೆಗಳಿಗೂ ಕೂಡ ವಿಶೇಷವಾದ ಪೂಜಾದಿಗಳನ್ನು ನೆರವೇರಿಸಿ ಹಸ್ತೋದಕಾದಿಗಳನ್ನು ನೆರವೇರಿಸಬಹುದು. ಹೀಗೆ ಪರ್ವಕಾಲದಲ್ಲಿ ಅಂದರೆ ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ ಸೂರ್ಯಾಸ್ತದ ಪರ್ಯಂತ ಒಂದು ಪರ್ವಕಾಲ ಪುಣ್ಯಕಾಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಮಹನೀಯರು, ಆತ್ಮೀಯರು ಮತ್ತು ಸಾಧಕರು ನೀವೆಲ್ಲ ಇದ್ದೀರಿ. ಇಂತಹ ಸಾಧಕನ ಒಂದು ಸಾಧನೆಗೆ ಒಂದು ಒಳ್ಳೆಯ ಮಾರ್ಗ, ಒಳ್ಳೆಯ ದಿವಸ ಈ ದಕ್ಷಿಣಾಯನ ಪರ್ವಕಾಲ. ಈ ಪರ್ವಕಾಲವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ. ಸಾಧನೆಯ ಪಥದಲ್ಲಿ ಹೋಗಿ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.